ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಹಣ 4 ತಿಂಗಳಿನಿಂದ ಯಾವುದೇ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ತಲುಪಿಲ್ಲವೆಂದರೆ ಅಂತವರಿಗಾಗಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಆ ಒಂದು ಗುಡ್ ನ್ಯೂಸ್ ಏನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಮತ್ತು ಮುಂದಿನ ಕಂತಿನ ಹಣಗಳಿಗಾಗಿ ಈ ಒಂದು ರೂಲ್ಸ್ ನ ಕಡ್ಡಾಯವಾಗಿ ಪಾಲಿಸಬೇಕು. ಪಾಲಿಸಲಿಲ್ಲ ಅಂದರೆ ನಿಮಗೆ 2,000 ಹಣ ಬಂದು ತಲುಪುವುದಿಲ್ಲ. ಆ ಒಂದು ರೂಲ್ಸ್ ಯಾವುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ಒಂದು ಮಾಹಿತಿ ಕ್ಲಿಯರ್ ಆಗಿ ತಿಳಿಯುವುದಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಆಲ್ಗೆ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ಗೃಹಲಕ್ಷ್ಮಿ ಅಪ್ಡೇಟ್ ನ ಬಿಟ್ರೆ ನಿಮಗೆ ಮೊದಲು ಬಂದು ಮೆಸೇಜ್ ತಲುಪುತ್ತದೆ. ಅದೇ ತರನಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಅಪ್ಡೇಟ್ ನಲ್ಲಿ ಪ್ರಾಬ್ಲಮ್ಸ್ ಆಗಿದ್ರೆ, ಹಣ ಬಂದಿಲ್ಲ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡೋಣ. ಮತ್ತೆ ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಹಲವಾರು ಜನರು ಕಾಮೆಂಟ್ ಮೂಲಕ ಕೇಳ್ತಾ ಇದ್ರು 8 ಮತ್ತು 9 10ನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ ಅಂತ. ಅಂತವರಿಗಾಗಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಆ ಒಂದು ಗುಡ್ ನ್ಯೂಸ್ ಏನು ಎಂದರೆ, ಈ ತಿಂಗಳಿನ ಕೊನೆಯ ತಾರೀಕಿಗೆ ಅಂದ್ರೆ 31ನೇ ತಾರೀಕಿನ ಒಳಗಾಗಿ ಎಲ್ಲರಿಗೂ 4 ತಿಂಗಳು ಹಿಡಿದು ಯಾರ ಖಾತೆಗೆ ಹಣ ಬಂದಿಲ್ಲ ನೋಡಿ, ಅಂತವರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 8 ಮತ್ತು 9 10ನೇ ಕಂತಿನ ಹಣವನ್ನು ಸಹ ಈ ಒಂದು ತಾರೀಕಿನ ಒಳಗಾಗಿ ಬಿಡುತ್ತಾರೆ ಎಂದು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು 11ನೇ ಕಂತು ಮತ್ತು ಮುಂದಿನ ಕಂತಿಗಾಗಿ ಈ ಒಂದು ರೂಲ್ಸ್ ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಆ ಒಂದು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮಗೆ 11 ಮತ್ತು ಮುಂದಿನ ಕಂತಿನ ಹಣ ಬಂದು ತಲುಪುವುದಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಡಕ್ ಆಗಿ ಹೇಳಿದ್ದಾರೆ. ಆ ಒಂದು ಹೊಸ ರೂಲ್ಸ್ ಏನು ಎಂದರೆ, ಸ್ನೇಹಿತರೆ ನೀವು ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡಿಸಿಕೊಳ್ಳಿ. ಅಲ್ಲೇನಾದ್ರೂ ಪ್ರಾಬ್ಲಮ್ಸ್ ಆಗಿದ್ರೆ ಅದನ್ನ ಆ ಕೂಡಲೇ ಸರಿ ಮಾಡಿಸಿಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ 11 ಮತ್ತು ಮುಂದಿನ ಕಂತಿನ ಹಣ ಬಂದು ತಲುಪುವುದಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ ನಿಮಗೆ ಪೆಂಡಿಂಗ್ ಹಣ ಬಂದು ಸಹ ತಲುಪುವುದಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ ಮತ್ತು ಹಲವಾರು ಯೋಜನೆಗಳಿಗಾಗಿ ಕರ್ನಾಟಕ ಸಿಂಧು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ಬೆಲ್ ಐಕಾನ್ ಆಲ್ಗೆ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ವಿಡಿಯೋಸ್ ನ ಬಿಟ್ಟರೆ ನಿಮಗೆ ಮೆಸೇಜ್ ಬಂದು ತಲುಪುತ್ತದೆ. ಅದೇ ತರನಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಅಪ್ಡೇಟ್ ಮತ್ತು ಇನ್ನಿತರ ಅಪ್ಡೇಟ್ ನಲ್ಲಿ ಪ್ರಾಬ್ಲಮ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಂಪೂರ್ಣವಾದ ಮಾಹಿತಿ ತಿಳಿಸೋಣ. ಸ್ನೇಹಿತರೆ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.